ಮಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೊದಲ ಬಾರಿಗೆ ರೋಡ್ ಶೋ ನಡೆಸ್ತಾ ಇದ್ದಾರೆ. ಅಭ್ಯರ್ಥಿಯ ಪರ ಪ್ರಚಾರ ಮಾಡ್ತಾ ಇದ್ದಾರೆ. ನಮ್ಮೊಂದಿಗೆ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಹೇಗೆ ಅನಿಸ್ತಾ ಇದೆ? ಇವತ್ತು ಮೋದಿ ಬರ್ತಾ ಇದ್ದಾರೆ, ರೋಡ್ ಶೋ ಇದೆ, ಅವರೊಟ್ಟಿಗೆ ನೀವು ಇರ್ತೀರಿ. ನಮಗೆ ಇವತ್ತು ಡಬಲ್ ಸಂಭ್ರಮದ ದಿನ, ನಮ್ಮ ಹೊಸ ವರ್ಷದ ದಿನ, ನಮ್ಮ ಬಿಷು ಹಬ್ಬದ ದಿವಸ. ಇಡೀ ತುಳುನಾಡಿನ ಎಲ್ಲ ಮನೆಗಳಲ್ಲೂ ಇವತ್ತು ಹಬ್ಬದ ಊಟವನ್ನು ಮಾಡ್ತಾ ಇರುವಂಥ ಸಮಯ. ಹೊಸ ಬಟ್ಟೆಯನ್ನು ತೊಟ್ಟು ಹೊಸ ಹುರುಪಿನೊಂದಿಗೆ ಹೊಸ ವರ್ಷಕ್ಕೆ ಕಾಲಿಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರೀತಿ ಮಾಡ್ತಾ ಇರುವಂಥ ಈ ಜನಮಾನಸವನ್ನು ಮುಟ್ಟಿರುವಂಥ ನಮ್ಮೆಲ್ಲರ ಬದುಕನ್ನು ತಟ್ಟಿರುವಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರೀತಿಸ್ತಾ ಇರುವಂಥ ಜನರ ಮಧ್ಯೆ ಇವತ್ತು ಬರ್ತಾ ಇದ್ದಾರೆ. ಪ್ರಧಾನಮಂತ್ರಿ ಅವರ ಇಚ್ಛೆ ಇತ್ತು ಜನರ ಹತ್ತಿರ ಹೋಗಬೇಕು, ಜನರಿಗೆ ಅವರನ್ನ ಹತ್ತಿರದಿಂದ ಕಾಣುವಂಥ ಒಂದು ಅವಕಾಶ ಸಿಗಬೇಕು. ಹಾಗಾಗಿ ಕಳೆದ ಎಲ್ಲ ಚುನಾವಣೆಗಳಲ್ಲಿ ಅವರು ಬಂದು ಸಾರ್ವಜನಿಕ ಸಭೆಗಳನ್ನು ಮಾಡಿದರೆ ಇದೇ ಮೊದಲ ಬಾರಿಗೆ ಮಂಗಳೂರಿನಲ್ಲಿ ಒಂದು ರೋಡ್ ಶೋ ನಡೀತಾ ಇದೆ. ವಿಶೇಷವಾಗಿ ಮಂಗಳೂರು ದಸರಾ ನಡೀತಿರುವಂಥ ಮೆರವಣಿಗೆಯ ಜಾಗದಲ್ಲಿ ಇವತ್ತು ಪ್ರಧಾನಮಂತ್ರಿ ಅವರ ಮೆರವಣಿಗೆ ರೋಡ್ ಶೋ ನಡೀಲಿಕ್ಕಿದೆ. ನಾವೆಲ್ಲ ಆರಾಧನೆ ಮಾಡ್ತಾ ಇರುವಂಥ ಹಿಂದೂ ಸಮಾಜಕ್ಕೆ ಒಂದು ಶಕ್ತಿ ಕೊಟ್ಟಂತ, ಹಿಂದೂ ಸಮಾಜದ ಮಧ್ಯೆ ಒಂದು ಕ್ರಾಂತಿಯನ್ನು ಎಬ್ಬಿಸಿದಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳ ವೃತ್ತದಿಂದ ಈ ರೋಡ್ ಶೋ ಪ್ರಾರಂಭ ಆಗ್ಲಿಕ್ಕಿದೆ. ನವಭಾರತ್ ವೃತ್ತದವರೆಗೆ, ಮಂಜೇಶ್ವರ ಗೋವಿಂದ ಪೈಗಳ ವೃತ್ತದವರೆಗೆ ಈ ಮೆರವಣಿಗೆ ನಡೀಲಿಕ್ಕಿದೆ. ಇವತ್ತು ಒಂದು ರೀತಿಯ ಹಬ್ಬದ ವಾತಾವರಣ ಇದೆ. ಹಬ್ಬದ ಊಟ ಮಾಡಿ ಸಾಯಂಕಾಲ ಎಲ್ಲರೂ ಈ ಹಬ್ಬದಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ಇದೊಂದು ಕಾರ್ಯಕರ್ತರಿಗೆ ಸ್ಫೂರ್ತಿ ಕೊಡುವಂತ ಕಾರ್ಯಕ್ರಮ, ನಮಗೆಲ್ಲ ಶಕ್ತಿ ಕೊಡುವಂತ ಕಾರ್ಯಕ್ರಮ, ನಮ್ಮ ಸಂಕಲ್ಪವನ್ನ ಇನ್ನು ಗಟ್ಟಿಗೊಳಿಸುವಂತ ಕಾರ್ಯಕ್ರಮ. ಮುಂದಿನ 10 ದಿವಸಗಳು ನಾವೆಲ್ಲರೂ ಒಂದೇ ಮಂತ್ರದೊಂದಿಗೆ ಮೋದಿಯನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು, ಮತ್ತೊಮ್ಮೆ ಅಬ್ಕಿ ಬಾರ್ 400 ಪಾರನ್ನ ಮಾಡಿ ಈ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ದೇಶದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ನಾವೆಲ್ಲ ಒಂದಾಗಿ ಒಟ್ಟಾಗಿ ಕೆಲಸ ಮಾಡ್ತೇವೆ. ಚುನಾವಣೆಗೆ ಪ್ರಚಾರ ನೀವು ಇಷ್ಟು ದಿನ ಮಾಡಿದ್ರಿ. ನಿಮ್ಮ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಪ್ರಧಾನಮಂತ್ರಿ ಅವರೇ ಬರ್ತಾ ಇದ್ದಾರೆ. ಅವರೊಟ್ಟಿಗೆ ನೀವು ತೆರೆದ ವಾಹನದಲ್ಲಿ ಹೋಗ್ತೀರಿ, ಅವರು ನಿಮ್ಮ ಪರವಾಗಿ ಪ್ರಚಾರ ಮಾಡ್ತಾರೆ. ಹೇಗೆ ಅನಿಸ್ತದೆ? ನಾನು ಅದೇ ಅಭ್ಯರ್ಥಿತನ ಘೋಷಣೆ ಆದಾಗ್ಲೇ ನಾನು ಹೇಳಿದ್ದೆ, ಇದು ನನ್ನ ಪೂರ್ವ ಜನ್ಮದ ಪುಣ್ಯ, ಕಾರ್ಯಕರ್ತರ ಪ್ರೀತಿ ವಿಶ್ವಾಸದ ಕಾರಣಕ್ಕೆ ಆಗಿದೆ, ಹಿರಿಯರು ವಿಶ್ವಾಸ ಇಟ್ಟ ಕಾರಣಕ್ಕೆ ಆಗಿದೆ, ಈ ತುಳುನಾಡಿನ ದೈವದೇವರ ಆಶೀರ್ವಾದ ಕಾರಣಕ್ಕೆ ಇಂಥ ಒಂದು ದೊಡ್ಡ ಅವಕಾಶ, ದೊಡ್ಡ ಜವಾಬ್ದಾರಿ ನನಗೆ ಸಿಕ್ಕಿದೆ. ಇವತ್ತು ಅದು 100 ಪಟ್ಟು ಹೆಚ್ಚಾಗುವಂತ ಸಂದರ್ಭ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಿಗೆ ಪ್ರಧಾನಮಂತ್ರಿ ಅವರ ಹತ್ರ ಹೋಗೋದು, ಅವರ ಹತ್ರ ನಿಲ್ಲುವಂತ ಅವಕಾಶ, ಪ್ರಾಯಶಃ ಇದಕ್ಕಿಂತ ದೊಡ್ಡ ಸ್ಫೂರ್ತಿಯ ವಿಷಯ ಇನ್ನೊಂದಿಲ್ಲ. ಪ್ರಧಾನಮಂತ್ರಿ ಅವರು ನಮಗೆ ವಿಶೇಷವಾಗಿ ನನಗೆ ಒಂದು ಪ್ರೇರಣೆಯ ಶಕ್ತಿ. ನಾನು ರಾಜಕೀಯದಲ್ಲಿ ಇವತ್ತು ಇಷ್ಟೆಲ್ಲ ಸವಾಲುಗಳ ಮಧ್ಯೆ ಒಂದು ಸಾಮಾನ್ಯ ಮನೆತನದಿಂದ ಬಂದಂತ ಹುಡುಗ ಇವತ್ತು ರಾಜಕೀಯದಲ್ಲಿ ಸಸ್ಟೇನ್ ಆಗಬೇಕಿದ್ರೆ ಅದು ಕೇವಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರೇರಣೆಯ ಕಾರಣಕ್ಕೆ ಆಗಿದೆ. ಹಾಗಾಗಿ ಇವತ್ತು ಅವರ ಹತ್ರ ನಿಲ್ಲುವಂಥದ್ದು ನನ್ನ ಸೌಭಾಗ್ಯ. ಇದು ನನ್ನ ಕೆಲಸ ಮಾಡುವಂತ ಒಂದು ಇಚ್ಛೆಗೆ, ಈ ಜಿಲ್ಲೆಯ ಅಭಿವೃದ್ಧಿ ಮಾಡುವಂತ ಒಂದು ಕಲ್ಪನೆಗೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ವಿಚಾರದ ಕೆಲಸ ಮಾಡುವವನಿಗೆ ಒಂದು ದೊಡ್ಡ ಶಕ್ತಿ ತುಂಬುವಂತ ಇದು. ನಾನು ಈ ಸಂದರ್ಭದಲ್ಲಿ ಸಂಕಲ್ಪ ಮಾಡ್ತಾ ಇದ್ದೇನೆ, ಹಿಂದುತ್ವಕ್ಕೆ ಬದ್ಧತೆ ಇಟ್ಕೊಂಡು, ಅಭಿವೃದ್ಧಿಯನ್ನು ಆದ್ಯತೆ ಇಟ್ಕೊಂಡು ಇನ್ನೂ ಹೆಚ್ಚಿನ ಶಕ್ತಿಯೊಂದಿಗೆ ಕೆಲಸ ಮಾಡುವಂತ ಪ್ರಯತ್ನವನ್ನ ನಾನು ಮಾಡ್ತೇನೆ. ಈ ಭಾಗದ ಒಂದು ಅಭಿವೃದ್ಧಿಯ ಪರಿಕಲ್ಪನೆ ನಿಮ್ಮಲ್ಲಿ ಎಲ್ಲಿ? ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಪ್ರಗತಿಶೀಲ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಪ್ರೋಗ್ರೆಸಿವ್ ಜನರು. ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಧಾರ್ಮಿಕವಾಗಿ ಶ್ರದ್ಧೆ, ಭಕ್ತಿ, ನಿಷ್ಠೆಯನ್ನಿಟ್ಟು ಬದುಕ್ತಾ ಇರುವಂತ ಜನರು. ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆಯನ್ನು ಉಳಿಸಿಕೊಂಡಿರುವಂತಹ ಜನರು. ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ರಾಷ್ಟ್ರೀಯತೆಯ ಬಗ್ಗೆ ದೃಢವಾದ ನಂಬಿಕೆಯನ್ನು ಇಟ್ಕೊಂಡವರು. ದಕ್ಷಿಣ ಕನ್ನಡ ಜಿಲ್ಲೆಯವರು ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳನ್ನು ಮೀರಿ ಹಿಂದುತ್ವದ ಆಧಾರದಲ್ಲಿ ಬದುಕ್ತಾ ಇರುವಂತ ಜನರು. ಇಂಥ ಜಿಲ್ಲೆಯನ್ನು ಒಂದು ಪ್ರಗತಿಶೀಲ ಜಿಲ್ಲೆ, ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ಕಲ್ಪನೆಯ ವಿಕಸಿತ ಭಾರತಕ್ಕೆ ಪೂರಕವಾಗಿ ಒಂದು ದೂರದೃಷ್ಟಿಯ ಕಲ್ಪನೆಯ ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡಬೇಕನ್ನುವಂಥದ್ದು ನನ್ನ ಕನಸು. ಮೊದಲ ಆದ್ಯತೆ ಕಳೆದ 10 ವರ್ಷದಲ್ಲಿ, ವಿಶೇಷವಾಗಿ ನರೇಂದ್ರ ಮೋದಿ ಅವರ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಯಾವೆಲ್ಲ ಯೋಜನೆಗಳನ್ನ ಈ ಜಿಲ್ಲೆಯಲ್ಲಿ ತಂದು ಇವತ್ತು ಅನುಷ್ಠಾನದ ಹಂತದಲ್ಲಿ ಇದೆಯಾ ಅದೆಲ್ಲವನ್ನ ಆದ್ಯತೆ ಪೂರ್ವಕವಾಗಿ, ಅದಕ್ಕೆ ಯಾವುದೆಲ್ಲ ತೊಡಕುಗಳಿದೆಯಾ ಅದನ್ನ ಅವರ ಜೊತೆ ಮಾತನಾಡಿ, ಶಾಸಕರ ಜೊತೆ ಮಾತನಾಡಿ ಆ ತೊಡಕುಗಳನ್ನು ನಿವಾರಣೆ ಮಾಡಿ ಎಲ್ಲ ಮೂಲಭೂತ ಸೌಕರ್ಯದ ಯೋಜನೆಗಳನ್ನ ಸಮಯಬದ್ಧ ರೀತಿಯಲ್ಲಿ ಅನುಷ್ಠಾನ ಮಾಡುವಂಥದ್ದು ನನ್ನ ಮೊದಲ ಆದ್ಯತೆ. ವಿಶೇಷವಾಗಿ ಮಂಗಳೂರಿನಿಂದ ಅಡ್ಡಹೊಳೆಯವರೆಗೆ, ಬಿಸಿ ರೋಡ್ನಿಂದ ಅಡ್ಡಹೊಳೆಯವರೆಗಿನ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್, ಬಿಸಿ ರೋಡ್ನಿಂದ ಪುಂಜಾಲ್ಕಟ್ಟೆಯಾಗಿ ಚಾರ್ಮಾಡಿವರೆಗಿನ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್, ಕುಲಶೇಖರದಿಂದ ಮೂಡುಬಿದ್ರೆಯಾಗಿ ಕಾರ್ಕಳಗೆ ಹೋಗ್ತಾ ಇರುವಂತಹ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್, ಸಂಪಾಜೆಯಿಂದ ಮಾಣಿವರೆಗಿನ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್, ಇದೆಲ್ಲವನ್ನ ಸಮಯಬದ್ಧ ರೀತಿಯಲ್ಲಿ ಪೂರ್ತಿಗೊಳಿಸುವಂತದ್ದು ಒಂದು ಆದ್ಯತೆ. ಜಲಜೀವನ್ ಮಿಷನ್, ಇವತ್ತು ಮನೆ ಮನೆಗೆ ನೀರು ಕೊಡುವಂತದ್ದು ಒಂದು ದೊಡ್ಡ 3-4 ತಾಲೂಕುಗಳಲ್ಲಿ ಇದರ ಕೆಲಸಗಳು ನಡೀತಾ ಇದೆ. ಆಗೆಲ್ಲ ಕೆಲಸಗಳನ್ನು ಸಮಯಬದ್ಧ ರೀತಿಯಲ್ಲಿ ಪೂರ್ತಿಗೊಳಿಸುವುದು.
ಪ್ಲಾಸ್ಟಿಕ್ ಪಾರ್ಕ್ನ ಯೋಜನೆ ಈ ಜಿಲ್ಲೆಗೆ ಬಂದಿದೆ. ಆ ಪ್ಲಾಸ್ಟಿಕ್ ಪಾರ್ಕನ್ನು ಸಮಯಬದ್ಧ ರೀತಿಯಲ್ಲಿ ಪೂರ್ತಿಗೊಳಿಸುವಂಥದ್ದು. ಕೋಸ್ಟ್ ಗಾರ್ಡ್ ಅಕಾಡೆಮಿ ಕೆಲಸ ನಡೀತಾ ಇದೆ. ಕುಳಾಯಲ್ಲಿ ಮೀನುಗಾರಿಕಾ ಜಟ್ಟಿಯ ಕೆಲಸ ನಡೀತಿದೆ. ಎಲ್ಲ ಕೆಲಸಗಳನ್ನು ಪೂರ್ತಿಗೊಳಿಸುವಂಥದ್ದು ಒಂದು ಆದ್ಯತೆ. ಆದರೆ ಮಂಗಳೂರು ಬಂದರಿನ ಬಗ್ಗೆ ವಿಶೇಷವಾದ ಕಲ್ಪನೆ ಇಟ್ಕೊಂಡಿರುವ ವ್ಯಕ್ತಿ ನಾನು. ಮಂಗಳೂರು ಬಂದರು ಕರ್ನಾಟಕದ ಒಟ್ಟು ಅಭಿವೃದ್ಧಿಗೆ, ದಕ್ಷಿಣ ಕನ್ನಡದ ಅಭಿವೃದ್ಧಿಗೆ ಪೂರಕವಾಗಬಲ್ಲದು ಅನ್ನುವಂಥ ವಿಶ್ವಾಸ ನನಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಗುಜರಾತ್ನ ಕರಾವಳಿ ತೀರವನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಹೊಸ 5 ಬಂದರುಗಳನ್ನು ನಿರ್ಮಾಣ ಮಾಡುವ ದೃಷ್ಟಿಯಿಂದ ಇವತ್ತು ಗುಜರಾತ್ ಒಂದು ದೊಡ್ಡ ಟ್ರೇಡಿಂಗ್ ಹಬ್ ಆಗಿ ನಿರ್ಮಾಣವಾಗುವ ದೃಷ್ಟಿಯಿಂದ ಒಂದು ದೊಡ್ಡ ಆಲೋಚನೆ ಇಟ್ಕೊಂಡಿದ್ದಾರೆ. ವೈಬ್ರೆಂಟ್ ಗುಜರಾತ್ ಸಮ್ಮಿಟ್ ಮುಖಾಂತರ ಅವ್ರು ಮಾಡಿದ್ದಾರೆ. ಅದೇ ರೀತಿ ಮಂಗಳೂರು ಬಂದರಿನಿಂದ ಬೆಂಗಳೂರು, ತುಮಕೂರು, ನೆಲಮಂಗಲ, ಹಾಸನ ಈ ಭಾಗದ ಅಭಿವೃದ್ಧಿಗೆ ಪೂರಕವಾಗಬಲ್ಲದು ಅನ್ನುವಂಥ ವಿಶ್ವಾಸ ನನಗೆ. ಇದನ್ನ ಆದ್ಯತೆ ಪೂರ್ವಕವಾಗಿ, ಆಗ್ರಹ ಪೂರ್ವಕವಾಗಿ ಬೆಂಗಳೂರಿನಲ್ಲಿರುವಂತಹ ನಮ್ಮ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ತಿಳಿಸುವಂತ ಪ್ರಯತ್ನ ಮತ್ತು ಮಂಗಳೂರಿನಿಂದ ಬೆಂಗಳೂರು ಮಧ್ಯೆ ರಸ್ತೆ ಹಾಗೂ ರೈಲ್ವೆ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ಒಳ್ಳೆಯ ರಸ್ತೆ, ಒಳ್ಳೆಯ ರೈಲ್ವೆ ಅಭಿವೃದ್ಧಿ ಆದರೆ ಬೆಂಗಳೂರು ಮಧ್ಯೆ ಜನ ಮತ್ತು ಸರಕು ಎರಡು ಅತ್ಯಂತ ಕಡಿಮೆ ಅವಧಿಯಲ್ಲಿ ಬೆಂಗಳೂರಿಗೆ ಮುಟ್ಟಿಸುವಂತ ಪ್ರಯತ್ನವನ್ನ ನಾವು ಮಾಡಬೇಕಾಗಿದೆ. ವಿಶೇಷವಾಗಿ ನಮಗೆ ಸವಾಲಿರುವಂತದ್ದು ಅಡ್ಡಹೊಳೆಯಿಂದ ಮಾರನಹಳ್ಳಿವರೆಗಿನ ಶಿರಾಡಿ ಘಾಟ್. ಇದರ ಬಗ್ಗೆ ಒಂದು ಸಮಗ್ರ ಅಧ್ಯಯನ ಮಾಡಿ, ವಿಷಯ ತಜ್ಞರ ಅಭಿಪ್ರಾಯವನ್ನ ಪಡೆದು, ಸರ್ಕಾರದ ಅಧಿಕಾರಿಗಳ ಅಭಿಪ್ರಾಯವನ್ನ ಪಡೆದು ಒಂದು ಕಾಂಪ್ರಿಹೆನ್ಸಿವ್ ಆದ ಪ್ಲಾನ್ ಅನ್ನ ಡೆವಲಪ್ ಮಾಡಬೇಕಂತ ಇದೆ. ಮಂಗಳೂರು ಪೋರ್ಟ್ ಅನ್ನ ಕಾಂಪ್ರಿಹೆನ್ಸಿವ್ ಆಗಿ ಡೆವಲಪ್ ಮಾಡುವಂತ ಒಂದು ಆದ್ಯತೆ ನಂದಿದೆ. ಇದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ವಿಪುಲ ಅವಕಾಶಗಳಿದೆ. ಉದಾಹರಣೆಗೆ ಟೆಂಪಲ್ ಟೂರಿಸಂ. ದಕ್ಷಿಣ ಕನ್ನಡದ ರೀತಿಯ ದೇವಸ್ಥಾನಗಳು ಪ್ರಾಯಶಃ ದೇಶದ ಎಲ್ಲೂ ಇಲ್ಲ. ಸ್ವಚ್ಛತೆಯ ದೃಷ್ಟಿಯಿಂದ, ಅನುಷ್ಠಾನದ ದೃಷ್ಟಿಯಿಂದ, ಆ ಸಾನ್ನಿಧ್ಯದ ದೃಷ್ಟಿಯಿಂದ, ಇದೆಲ್ಲ ಕಾರಣಕ್ಕೆ ದಕ್ಷಿಣ ಕನ್ನಡದ ದೇವಸ್ಥಾನಗಳನ್ನ ಜಗತ್ತಿಗೆ ಪರಿಚಯಿಸಬೇಕು. ಜಗತ್ತಿನ ಜನರು ಬಂದು ದಕ್ಷಿಣ ಕನ್ನಡದ ದೇವಸ್ಥಾನಗಳಿಗೆ ಬರಬೇಕು. ಅದಕ್ಕೆ ಪೂರಕವಾದ ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿಸುವಂತ ಕೆಲಸವನ್ನು ಮಾಡ್ತೇನೆ. ಜೊತೆಗೆ ಸಸಿ ಹಿತ್ಲಿನಲ್ಲಿರುವಂತ ಒಂದು ಬೀಚ್, ಇಡೀ ವಿಶ್ವದಲ್ಲಿ 5-6 ಜಾಗದಲ್ಲಿ ಮಾತ್ರ ಅಡ್ವೆಂಚರ್ ಸ್ಪೋರ್ಟ್ಸ್ ಗಳನ್ನ ಪ್ರಾಯಶಃ ಆ ರೀತಿ ಮಾಡಬಹುದು. ಹಾಗಾಗಿ ಸಸಿ ಹಿತ್ಲು ಬೀಚ್ ನ ಅಭಿವೃದ್ಧಿಯ ದೃಷ್ಟಿಯಿಂದ ಯೋಚನೆ ಮಾಡ್ತೇವೆ. ವಿಶೇಷವಾಗಿ ಇವತ್ತು ನಮ್ಮ ಮ್ಯಾನಿಫೆಸ್ಟೋ ಬಂದಿದೆ. ಆ ಮ್ಯಾನಿಫೆಸ್ಟೋನಲ್ಲಿ ಮಹಿಳೆಯರಿಗೆ ಹೋಮ್ ಸ್ಟೇಗಳಿಗೆ ವಿಶೇಷ ಸೌಲಭ್ಯವನ್ನು ಕೊಡುವ ದೃಷ್ಟಿಯಿಂದ ನಮ್ಮ ಸರ್ಕಾರ ಯೋಚನೆ ಮಾಡಿದೆ. ಹಾಗಾಗಿ ಇದಕ್ಕೆ ಪೂರಕವಾಗಿ ಜೋಡಿಸುವಂಥದ್ದು, ನಾರಿ ಶಕ್ತಿಯನ್ನ ಸ್ವಾವಲಂಬನೆ ಮಾಡುವುದು, ಸಬಲಗೊಳಿಸುವಂತ ಪ್ರಯತ್ನ ಇದರ ಮುಖಾಂತರ ಆಗ್ತದೆ. ಈ ಪ್ರವಾಸೋದ್ಯಮ ಮತ್ತು ನಾರಿ ಶಕ್ತಿಯನ್ನ ಒಂದಕ್ಕೊಂದು ಜೋಡಿಸುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಜೊತೆಗೆ ಹಲವು ಕಲ್ಪನೆಗಳಿದೆ. ನಾನು ಇಷ್ಟೇ ಹೇಳ್ತೇನೆ, ಈ ಸಂದರ್ಭದಲ್ಲಿ ಒಂದು ದೂರದೃಷ್ಟಿಯ ಕಲ್ಪನೆಯ, ಜನರ ಭಾಗಿದಾರಿಕೆಯೊಂದಿಗೆ, ಜನರ ಸಹಕಾರದೊಂದಿಗೆ ದಕ್ಷಿಣ ಕನ್ನಡ, ಮಂಗಳೂರಿನ ಬಗ್ಗೆ ವಿಶೇಷ ಪ್ರೀತಿ ಇಟ್ಕೊಂಡಿರುವಂತಹ ಜನರನ್ನು ಜೋಡಿಸುವ ಜೊತೆಗೆ ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಉದ್ಯಮಿಗಳು ಯಾರ್ಯಾರು ಹೊರಗಡೆ ಹೋಗಿ ಸಾಧನೆಯನ್ನು ಮಾಡಿದ್ದಾರೆ ಅವರನ್ನ ದಕ್ಷಿಣ ಕನ್ನಡದ ಅಭಿವೃದ್ಧಿಯಲ್ಲಿ ಜೋಡಿಸಿಕೊಳ್ಳುವಂತ ಪ್ರಯತ್ನ, ಅವರನ್ನ ಇಲ್ಲಿಯ ಯುವಕರಿಗೆ ಮೆಂಟರ್ಶಿಪ್ ಮಾಡುವಂತ ಪ್ರಯತ್ನ, ಇದೆಲ್ಲವನ್ನ ಮಾಡಬೇಕಂತ ಇದೆ. ಒಂದು ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ನಾನು ಯೋಚನೆ ಮಾಡ್ತೇನೆ. ಹಿಂದುತ್ವಕ್ಕೆ ಬದ್ಧತೆ ಇರ್ತದೆ. ನಮ್ಮ ಸಾಂಸ್ಕೃತಿಕ ಹಿರಿಮೆಯನ್ನು ಉಳಿಸ್ತೇವೆ. ಈ ಜಿಲ್ಲೆಯ ಅಸ್ಮಿತೆಯನ್ನು ಉಳಿಸ್ಕೊಳ್ತೇವೆ. ಅಭಿವೃದ್ಧಿಯನ್ನು ಮಾಡಿ ಈ ಜಿಲ್ಲೆಯನ್ನು ಒಂದು ಪ್ರಗತಿಶೀಲ ಜಿಲ್ಲೆಯಾಗಿ ಮಾಡ್ತೇವೆ. ಈಗ ಕಳೆದ ಬಾರಿ 2,74,000 ಮತಗಳ ಅಂತರದಲ್ಲಿ ಇಲ್ಲಿ ಗೆಲುವು ಸಿಕ್ಕಿತ್ತು ಬಿಜೆಪಿ. ಈ ಬಾರಿ ನಿಮ್ಮ ಎಕ್ಸ್ಪೆಕ್ಟೇಷನ್? ನಾನು ಯಾವುದೇ ಪೊಲಿಟಿಕಲ್ ಪಂಡಿತ ಅಲ್ಲ. ನಾನೊಬ್ಬ ಕಾರ್ಯಕರ್ತನಾಗಿ ಎಲ್ಲ ಕಾರ್ಯಕರ್ತರ ಜೊತೆ ನಾವು ಒಟ್ಟಾಗಿ ಈ ಚುನಾವಣೆಯನ್ನು ಗೆಲ್ಲುವಂತ ಪ್ರಯತ್ನ ಮಾಡ್ತೇವೆ. ನರೇಂದ್ರ ಮೋದಿ ಅವರ ಕಲ್ಪನೆ ವಿಕಸಿತ ಭಾರತದ ಕಡೆ ನಾವು ಸಂಕಲ್ಪಬದ್ಧರಾಗಿದ್ದೇವೆ. ಧನ್ಯವಾದ. ಇದು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.